ಸ್ನೇಹಿತರೆ ನಮಸ್ಕಾರ. ಮತ್ತೊಮ್ಮೆ ನಿಮಗೆಲ್ಲರಿಗೂ ನಮ್ಮ ನವ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ಏನು ನಾವು 2014ರಿಂದ ಹಿಡಿದು 2024ರವರೆಗೂ ಎಲ್ಲ ರೀತಿಯಾದಂಥ ಟಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಇದ್ದವು. ಇದು ಕೇವಲ ನಿಮಗೆ ರಿವಿಷನ್ ರೀತಿಯಲ್ಲಿ ಇರುತ್ತೆ ಅಂತ ಹೇಳಿದ್ದೀನಿ. ಎಲ್ಲ ಪ್ರಶ್ನೆಗಳು ಸಾಧ್ಯವಾದಷ್ಟು ನಾವು 10ರಿಂದ 15 ನಿಮಿಷಗಳಲ್ಲಿ ಬಿಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದು ನಿಮಗೆ ಒಂದು ಕ್ವಿಕ್ ರಿವಿಷನ್ಸ್ ಥರ ಆಗ್ತಾ ಹೋಗುತ್ತೆ. ಇವತ್ತಿನ ತರಗತಿಯಲ್ಲೂ ಅಷ್ಟೇ ನಾವು 2017ಕ್ಕೆ ಸಂಬಂಧಿಸಿದಂತೆ ಪತ್ರಿಕೆ 1 ಮತ್ತು ಪತ್ರಿಕೆ 2 ಕಂಡು ಬಂದಿರುವಂಥ ಪ್ರಮುಖ ಕನ್ನಡ ಪ್ರಶ್ನೆ ಪತ್ರಿಕೆಗಳು ಅಂದರೆ ಪ್ರಮುಖ ಕನ್ನಡ ಪ್ರಶ್ನೆಗಳು ಯಾವುದಕ್ಕೆ ಸಂಬಂಧಿಸಿದಂತೆ ವ್ಯಾಕರಣ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ಪ್ರಮುಖ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರರು ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂಥ ಎಲ್ಲ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿನ ಪ್ರಾರಂಭ ಮಾಡ್ತಾ ಹೋಗೋಣ. ಸೊ ಮೊದಲನೇ ಪ್ರಶ್ನೆ ನಮಗೆ ಈ ರೀತಿಯಾಗಿದೆ. ಸೊ ಪ್ರಶ್ನೆ ಪತ್ರಿಕೆ 1ರಲ್ಲಿರುವಂತಹ ಪ್ರಶ್ನೆ 6 ಇದೆ. ಸೊ ನೋಡಿ, ಆಶ್ಚರ್ಯ ಪದದ ತದ್ಭವ ರೂಪ ಅಂತ ಕೇಳಿದರೆ ಆಶ್ಚರ್ಯ ಪದದ ತದ್ಭವ ರೂಪ ಅಚ್ಚರಿ ಆಗುತ್ತೆ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ. ಇನ್ನು ಮುಂದಿನ ಪ್ರಶ್ನೆ ನಮಗಿರುವಂಥದ್ದು ಪಾಠದ ಪದ್ಯ ಭಾಗದ ನಂತರ ಆ ಪ್ರಶ್ನೆ ನಮಗೆ ಇಲ್ಲಿದೆ. ಅತ್ಯಂತ ಎಂಬ ಪದವಂತ ಒಳಗೊಂಡಿರುವಂಥ ಸಂಧಿ ಕ್ರಿಯೆ ಯಾವುದು ಅಂತ ಕೊಟ್ಟಿದ್ದಾರೆ. ಗುಣಸಂಧಿ, ಎಣ್ಸಂಧಿ, ವೃದ್ಧಿಸಂಧಿ, ಸವರ್ಣ ದೀರ್ಘ ಸಂಧಿ ಅಂತ. ಅತ್ಯಂತ ಎನ್ನುವಂಥ ಪದ ನಮಗೆ ಯಾವ ಸಂಧಿ ಆಗ್ತಾ ಹೋಗುತ್ತೆ? ಇದು ಎಣ್ಸಂಧಿಗೆ ಉದಾಹರಣೆ ಆಗ್ತಾ ಹೋಗುತ್ತೆ. ಇನ್ನು ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ. ಇದು ಭಾವಸೂಚಕ ಅವ್ಯಯಕ್ಕೆ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಚೆನ್ನಾಗಿ, ದಬದಬ, ಆದ್ದರಿಂದ ಥೂ ಎನ್ನುವಂಥದ್ದು ಭಾವಸೂಚಕ ಅವ್ಯಯಕ್ಕೆ ಥೂ ಎನ್ನುವಂಥದ್ದು ಒಂದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಭಾವಸೂಚಕ ಚಿಹ್ನೆಯೇ ಅಲ್ಲೇ ಇದೆ. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನು ಮುಂದಿನ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆಗಳು ನಮಗಿರುವಂಥದ್ದು ಭಾಷಾ ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದಂತೆ. ಇದು ಭಾಷೆಯ ಮೂಲ ಸ್ವರೂಪಕ್ಕೆ ವ್ಯತಿರಿಕ್ತವಾದ ಅಂಶವಾಗಿದೆ ಅಂತ ಕೊಟ್ಟಿದ್ದಾರೆ. ಭಾಷೆಯು ಜೈವಿಕ ಹಾಗೂ ಸಾಮಾಜಿಕ ಪ್ರಭಾವದಿಂದ ರೂಪುಗೊಳ್ಳುತ್ತದೆ. ಭಾಷೆಯು ಅವಶ್ಯಕತೆಗೆ ಅನುಗುಣವಾಗಿ ರೂಪುಗೊಳ್ಳುತ್ತದೆ. ಭಾಷೆಯು ಸ್ವೀಕೃತ ಮತ್ತು ಉತ್ಪಾದಕ ಗುಣ ಹೊಂದಿದೆ. ಭಾಷೆಯು ದೈವಿ ಶಕ್ತಿಯನ್ನು ಹೊಂದಿದ್ದು ಪ್ರತಿಯೊಬ್ಬರೂ ಸಹಜವಾಗಿ ಮಾತನಾಡುವುದಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ವ್ಯತಿರಿಕ್ತವಾದ ಅಂಶ ಯಾವುದಂತ ಆಗ್ತಾ ಹೋಗುತ್ತೆ ಅಂತಂದರೆ ಭಾಷೆಯು ದೈವಿ ಶಕ್ತಿಯನ್ನು ಹೊಂದಿದ್ದು ಪ್ರತಿಯೊಬ್ಬರೂ ಸಹಜವಾಗಿ ಮಾತನಾಡುವುದಾಗಿದೆ. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಮಾನವನು ವಸ್ತುಗಳ ಮತ್ತು ಪ್ರಾಣಿಗಳ ಶಬ್ದಗಳನ್ನು ಅನುಕರಿಸಲು ಮಾಡಿದ ಪ್ರಯತ್ನವೇ ಭಾಷೆ ಅಂತ ಹೇಳಿದವರು ಯಾರು ಅಂತ ಕೇಳಿದರೆ ನಾಯಿರಿ, ಭಟ್ಟಕಳಂಕ, ಲಿಬ್ನಿಜ್, ದಂಡಿ ಅಂತ ಇದೆ. ಇದಕ್ಕೆ ಸಂಬಂಧಿಸಿದಂತೆ ನಮಗೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಲಿಬ್ನಿಜ್ ರವರು. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ. ಇನ್ನು ಮುಂದಿನ ಪ್ರಶ್ನೆ, ಮಗುವಿನ ಭಾಷಾ ಕಲಿಕೆಯಲ್ಲಿ ಇದು ಮೂಲ ಕೌಶಲ್ಯ ಅಂತ ಕೊಟ್ಟಿದ್ದಾರೆ. ಬರಹ, ಮಾತುಗಾರಿಕೆ, ಆಲಿಸುವಿಕೆ, ಓದುಗಾರಿಕೆ ಅಂತ ಇದೆ. ಮೂಲ ಕೌಶಲ್ಯ ಅಂತ ನಾವು LSRW ಅನ್ನು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಇದಕ್ಕೆ ಸಂಬಂಧಿಸಿದಂತೆ ಯಾವ್ದಾಗ್ತಾ ಹೋಗುತ್ತೆ? ಲಿಸನಿಂಗ್ ಫಸ್ಟ್ ಬರುವಂಥದ್ದು ಆಲಿಸುವಿಕೆ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಮಾತು ಅಂದರೆ ಹೇಗಿರಬೇಕು ಅಂತ ಕೊಟ್ಟಿದ್ದಾರೆ. ಸುಲಭವಾಗಿ ಎಲ್ಲರಿಗೂ ಅರ್ಥವಾಗುವಂತೆ ಮಾತನಾಡುವುದು, ಜನರೊಂದಿಗೆ ಬೆರೆತು ವ್ಯವಹರಿಸುವುದು, ಪದಗಳು ಮತ್ತು ವಾಕ್ಯಗಳ ರೂಪದಲ್ಲಿ ಪರರಿಗೆ ಅರ್ಥ ಮಾಡಿಸುವಂಥದ್ದು, ಮನಸ್ಸಿನ ಭಾವನೆ, ಆಲೋಚನೆ ಮತ್ತು ಅಭಿಪ್ರಾಯಗಳನ್ನು ಅರ್ಥಪೂರ್ಣವಾಗಿ, ಸುಸಂಬದ್ಧವಾಗಿ, ಶಾಬ್ದಿಕವಾಗಿ ಪ್ರಕಟಿಸುವುದು ಅಂತ ಇದೆ. ಮಾತು ಅಂತಂದರೆ ನಮಗೆ ಅದು ಯಾವ ರೀತಿಯಾಗಿರಬೇಕು? ಮನಸ್ಸಿನ ಭಾವನೆ, ಆಲೋಚನೆ ಮತ್ತು ಅಭಿಪ್ರಾಯಗಳನ್ನು ಅರ್ಥಪೂರ್ಣವಾಗಿ, ಸುಸಂಬದ್ಧವಾಗಿ, ಶಾಬ್ದಿಕವಾಗಿ ಪ್ರಕಟಿಸುವಂಥದ್ದಾಗಿರಬೇಕು. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ವ್ಯಾಕರಣದಿಂದ ಪದಸಿದ್ಧಿ, ಪದಸಿದ್ಧಿಯಿಂದ ಅರ್ಥ, ಅರ್ಥದಿಂದ ತತ್ವಜ್ಞಾನ, ತತ್ವಜ್ಞಾನದಿಂದ ಮಾನವರು ಬಯಸುವ ಮೋಕ್ಷ ಬರುತ್ತದೆ ಎಂದು ವ್ಯಾಕರಣದ ಮಹತ್ವವನ್ನು ಸಾರಿದವರು ಯಾರಂತ ಕೇಳಿದರೆ ಭಟ್ಟಕಳಂಕ, ನಾಗವರ್ಮ, ಕೇಶಿರಾಜ, ತೀನಂ ಶ್ರೀಕಂಠಯ್ಯ ಅಂತ ಇದೆ. ಇದಕ್ಕೆ ಸಂಬಂಧಿಸಿದಂತೆ ನಮಗೆ ಸರಿಯಾದ ಉತ್ತರ ಯಾವುದಾಗ್ತಾ ಹೋಗುತ್ತೆ? ಕೇಶಿರಾಜರು. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಭಾಷಾ ಕಲಿಕೆಯಲ್ಲಿ ವಾಕ್ಯ ಪದ್ಧತಿ ಅಂತಂದರೆ ಏನು ಅಂತ ಕೇಳಿದರೆ ಭಾಷಾ ಕಲಿಕೆಯಲ್ಲಿ ವಾಕ್ಯ ಪದ್ಧತಿ ಅಂತಂದರೆ ಅರ್ಥಪೂರ್ಣ ವಾಕ್ಯಗಳನ್ನು ಮಕ್ಕಳಿಗೆ ಪರಿಚಯಿಸ್ತಾ ಓದಿ ಕಲಿಯುವಂಥದ್ದು. ಇದು ನಮಗೆ ನೇರವಾಗಿರುವಂಥ ಪ್ರಶ್ನೆ. ಆಪ್ಷನ್ 3ರಲ್ಲಿದೆ ಅರ್ಥಪೂರ್ಣ ವಾಕ್ಯಗಳ ಮಕ್ಕಳಿಗೆ ಪರಿಚಯಿಸ್ತಾ ಓದು ಕಲಿಸುವಂಥದ್ದು. ಇನ್ನು ಆಪ್ಷನ್ ಈ 1, 2 ಮತ್ತು 4 ಏನಿದೆ ಇದು ವಾಕ್ಯ ಪದ್ಧತಿಗೆ ಸಂಬಂಧಿಸಿರೋದಿಲ್ಲ. ಇನ್ನು ಮುಂದಿನ ಪ್ರಶ್ನೆ, ಓದುವಿಕೆ ಒಂದು ಆಲೋಚನಾ ಕ್ರಿಯೆಯಾಗಿರುತ್ತದೆ ಏಕೆಂದರೆ ಅಂತ ಕೇಳಿದರೆ ಓದುವಿಕೆ ಒಂದು ಆಲೋಚನೆ ಕ್ರಿಯೆ ಆಗಿರುತ್ತೆ. ಕಾರಣ ಏನು ಅಂತಂದರೆ ಅದೊಂದು ಮಾನಸಿಕ ಸಿದ್ಧತೆ, ಆಸಕ್ತಿ, ಪ್ರಚೋದನೆ, ಮಾನಸಿಕ ಏಕಾಗ್ರತೆ, ಅರ್ಥಗ್ರಹಿಕೆ, ಕಲ್ಪನೆ, ಸ್ಮರಣೆ, ಯೋಚನಾ ಕೌಶಲ್ಯಗಳ ಸಮನ್ವಯವನ್ನು ಒಳಗೊಂಡಿರುತ್ತೆ. ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನು ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ. ಎಷ್ಟೆಷ್ಟೋ ಜನ ಆಪ್ತರು ಬಂದು ಈ ಕೆಲಸವನ್ನು ಖಂಡಿತ ಮಾಡಬೇಡ ಎಂದು ಅವನಿಗೆ ಹೇಳಿದರು. ಆದರೆ ಅವನ ಒಬ್ಬರ ಮಾತಿಗೂ ಕಿವಿಗೊಡದೆ ತನ್ನ ದಾರಿಯನ್ನು ಹಿಡಿದನು. ಈ ವಾಕ್ಯವು ಯಾವ ವಾಕ್ಯಕ್ಕೆ ಉದಾಹರಣೆಯಾಗಿದೆ? ಮಿಶ್ರ ವಾಕ್ಯ, ವಾಕ್ಯ ಪರಿವರ್ತನೆ, ಸಂಯುಕ್ತ ವಾಕ್ಯ, ಸಂಯೋಜಿತ ವಾಕ್ಯ ಅಂತ ಇದೆ. ಇದಕ್ಕೆ ಸಂಬಂಧಿಸಿದಂತೆ ಯಾವುದಾಗ್ತಾ ಹೋಗುತ್ತೆ? ಅಲ್ಲಿ ನಮಗೇನಿದೆ ಆದರೆ ಎನ್ನುವಂಥ ಸಂಬಂಧಾರ್ಥಕ ಅವ್ಯಯ ಇದೆ. ಅದಕ್ಕೆ ಸಂಬಂಧಿಸಿದ ಉತ್ತರ ಯಾವುದಾಗ್ತಾ ಹೋಗುತ್ತೆ? ಇದು ಸಂಯೋಜಿತ ವಾಕ್ಯ ಆಗುತ್ತೆ. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ, ಪಾಠಶಾಲೆ ಎಂಬ ಪದವನ್ನು ವರ್ಣಗಳನ್ನು ಬಿಡಿಸಿ ಬರೆದಾಗ ಅಂತ ಇದೆ.
ಫ ಪ್ಲಸ್ ಹ ಆಗುತ್ತೆ, ಠ ಪ್ಲಸ್ ಹ ಆಗುತ್ತೆ. ನಮಗೆ ಎಲ್ಲಿದೆ ಆಪ್ಷನಲ್ಲಿ? ಆಪ್ಷನ್ 2ರಲ್ಲಿದೆ ನೋಡಿ. ಸೊ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್ನ ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಈ ಕೆಳಗಿನ ತತ್ಸಮ ತದ್ಭವಗಳಿಗೆ ಸರಿ ಹೊಂದದಿರುವುದು ಯಾವುದು ಅಂತ ಕೊಟ್ಟಿದ್ದಾರೆ ನೋಡಿ. ಸರಿ ಹೊಂದುವುದು ಯಾವುದಾಗ್ತಾ ಹೋಗುತ್ತೆ? ಯಾತ್ರ, ಜಾತ್ರೆ ಸರಿಯಾಗಿದೆ. ಅಕ್ಷರ, ಅಕ್ಕರ ಸರಿಯಾಗಿದೆ. ಕ್ಷೀರ, ಖೀರ ಆಗುತ್ತೆ. ಸೊ ನಮಗಿದು ಕ್ಷೀರ ಎನ್ನುವಂಥದ್ದು ಕ್ಷಾರ ಆಗೋದಿಲ್ಲ. ಸೊ ಆಪ್ಷನ್ 3 ಇದಕ್ಕೆ ತಪ್ಪಾಗಿರುವಂಥ ಒಂದು ಏನು ಪದಗಳಾಗಿದೆ. ಸೊ ಸರಿಯಾಗಿ ಅಂತ ಕರ್ತರಿ ಅಂತಂದರೆ ಕತ್ತರೆ ಅನ್ನೋಂಥದ್ದು ಸರಿಯಾಗಿದೆ. ಎಸ್ನ ಮುಂದಿನ ಪ್ರಶ್ನೆ, ಪರಿಣಾಮಕಾರಿ ಮತ್ತು ಯಶಸ್ವಿ ತರಗತಿಯ ಬೋಧನೆಗೆ ಯೋಜನೆಯ ಹಂತಗಳ ಕ್ರಮಬದ್ಧ ವಿಧಾನ. ಇದು ನೋಡಿ 2015ರಲ್ಲೂ ಸಹ ಇದೇ ರೀತಿಯ ಪ್ರಶ್ನೆಯನ್ನು ಕೇಳಿದರು. ಸೊ ಇಲ್ಲಿ ನಮಗೆ ಮೊದಲನೇ ಹಂತ ಯಾವ್ದು ಬರ್ತಾ ಹೋಗುತ್ತೆ ಇದಕ್ಕೆ ಸಂಬಂಧಿಸಿದಂತೆ? ಸೊ ಮೊದಲನೇ ಹಂತ ನಮ್ಗೆ ಯಾವ್ದು ಬರುತ್ತೆ? ಪೂರ್ವ ಸಿದ್ಧತಾ ಹಂತ. ಸಿ ಮೊದಲು ನಮಗೆ ಬರುತ್ತೆ ಇದ್ರ ಪ್ರಕಾರ. ಪೂರ್ವ ಸಿದ್ಧತಾ ಹಂತ ಮಾಡ್ಕೊಂಡಾದ್ಮೇಲೆ ನಮಗೆ ಯಾವ್ದು ಬರ್ತಾ ಹೋಗುತ್ತೆ? ನಮಗೆ ಬೆಳವಣಿಗೆ ಅಂತ ಬರ್ತಾ ಹೋಗುತ್ತೆ. ಪಾಠ ಬೆಳವಣಿಗೆ ಅಂತ ಬರ್ತಾ ಹೋಗುತ್ತೆ. ಸಿ. ಅದಾದಮೇಲೆ ನಮಗೇನು ಬರ್ತಾ ಹೋಗಿದೆ? ಎಸ್. ನಮಗೆ ಪೂರ್ವ ಸಿದ್ಧತೆ ಇಲ್ಲಿ ಯಾವ್ದು ಕೊಟ್ಟಿದ್ದಾರೆ? ಗುರಿ ನಿರೂಪಣೆ, ಪೂರ್ವ ಸಿದ್ಧತಾ, ಬೆಳವಣಿಗೆ. ಓಕೆ, ಫಸ್ಟ್ ನಮಗೆ ಪೂರ್ವ ಸಿದ್ಧತಾ ಅಂತ ಬರ್ತಾ ಹೋಗುತ್ತೆ. ತದನಂತರ ನಮಗೆ ಯಾವ್ದು ಸಿಗ್ತಾ ಹೋಗುತ್ತೆ? ನಮಗೆ ಗುರಿ ನಿರೂಪಣೆಯ ಹಂತ. ಸೊ ಆಪ್ಷನ್ ಬಿ. ಸೊ ಅದಾದಮೇಲೆ ಯಾವ್ದು ಬರುತ್ತೆ? ಬೆಳವಣಿಗೆಯ ಹಂತ ಬರ್ತಾ ಹೋಗುತ್ತೆ. ತದನಂತರ ನಾವೇನು ಮಾಡ್ತೀವಿ? ಪುನರಾವರ್ತನೆ ಮಾಡಿ ಗೃಹ ಕೆಲಸವನ್ನು ನೀಡ್ತೀವಿ. ಸಿ, ಬಿ, ಎ, ಇ, ಬಿ, ಇ, ಡಿ ಅಂತ ಇರುವಂಥದ್ದು ಆಪ್ಷನ್ 3ರಲ್ಲಿದೆ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಎಸ್ನ ಮುಂದಿನ ಪ್ರಶ್ನೆ, ಪದ್ಯ ಬೋಧನೆಯ ಮುಖ್ಯ ಗುರಿಗಳಲ್ಲಿ ಇದು ಸಹ ಒಂದು ಅಂತ ಇದೆ. ಅರ್ಥಗ್ರಹಿಕೆ ಮತ್ತು ಶಬ್ದಭಂಡಾರ ಹೆಚ್ಚಿಸುವುದು, ಅಧ್ಯಯನಶೀಲತೆ ಮತ್ತು ಕಲಾಭಿನಯ ಸಾಮರ್ಥ್ಯ ಬೆಳೆಸುವುದು, ರಸಸ್ವಾದನೆ ಮತ್ತು ಸೌಂದರ್ಯ ಪ್ರಜ್ಞೆ ಬೆಳೆಸುವಂಥದ್ದು, ಸಾಹಿತ್ಯ ಅಭಿರುಚಿ ಮತ್ತು ಸೃಜನಶೀಲತೆಯನ್ನು ಬೆಳೆಸುವಂಥದ್ದಿದೆ. ಪದ್ಯ ಬೋಧನೆಯ ಮುಖ್ಯ ಗುರಿಗಳಲ್ಲಿ ಯಾವುದು ಸಹ ಒಂದಾಗ್ತಾ ಹೋಗುತ್ತೆ? ಸೊ ಇದಕ್ಕೆ ಸಂಬಂಧಿಸಿದಂತೆ ರಸಸ್ವಾದನೆ ಮತ್ತು ಸೌಂದರ್ಯ ಪ್ರಜ್ಞೆಯನ್ನು ಬೆಳೆಸುವಂಥದ್ದು. ಸೊ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸಾಹಿತ್ಯ ಅಭಿರುಚಿ ಅಂತಂದರೆ ಅದು ಕಥೆಗಳಿಗೆ ಬಂದುಬಿಡುತ್ತೆ. ಸೊ ಆಪ್ಷನ್ 4 ಆಗೋದಿಲ್ಲ. ಎಸ್ಸಿನ ಮುಂದಿನ ಪ್ರಶ್ನೆ, ಭಾಷಾ ಕಲಿಕೆಯ ಪ್ರಾರಂಭ ಮತ್ತು ಅದು ಫಲಗೊಳ್ಳುವುದು ಭಾಷಾ ಬೋಧನೆ ಈ ತತ್ವಗಳಿಂದ. ಇದು ರಿಪೀಟೆಡ್ ಕ್ವಶನ್ ಆಗಿದೆ. ಅನುಕರಣೆ ತತ್ವ, ಅಭ್ಯಾಸ ತತ್ವ, ಸಿದ್ಧತಾ ತತ್ವ, ಅಭ್ಯಾಸ ತತ್ವ. ಆಪ್ಷನ್ 3 ಸಿದ್ಧತಾ ತತ್ವ, ಅನುಕರಣ ತತ್ವ. ಆಪ್ಷನ್ 4 ಅನುಕರಣಾ ತತ್ವ ಮತ್ತು ಪುನರ್ಬಲನ ತತ್ವ ಅಂತ ಇದೆ. ಭಾಷಾ ಕಲಿಕೆ ಪ್ರಾರಂಭ ಮತ್ತು ಅದು ಫಲಗೊಳ್ಳುವುದು ಯಾವ ಒಂದು ವಿಧಾನದ ಮುಖಾಂತರ ಆಗ್ತಾ ಹೋಗುತ್ತೆ? ಸಿದ್ಧತಾ ತತ್ವ ಮತ್ತು ಅಭ್ಯಾಸದ ತತ್ವ. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಎಸ್ನ ಮುಂದಿನ ಪ್ರಶ್ನೆ, ಸಿ ಮೇಲೆ ಕಂಪಲ್ಸರಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ನೀವು ನೋಡ್ಬೋದು, ನಾನು 2-3 ದಿನಗಳಿಂದ ಏನು ತರಗತಿಗಳನ್ನು ಮಾಡ್ತಾಯಿದ್ದೀನಿ, ಅದರಲ್ಲಿ ನಿಮಗೆ ಕಂಪಲ್ಸರಿ ಒಂದು ಸಿ ಮೇಲೆ ಕ್ವಶನ್ ಬರ್ತಾನೆ ಇದೆ. ಎಸ್ ಇಲ್ಲೇನು ಕೊಟ್ಟಿದ್ದಾರೆ? ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಆಶಯವು ಈ ರೀತಿಯಾಗಿದೆ. ಅದರ ಆಶಯ ಏನಾಗಿದೆ? ವಿದ್ಯಾರ್ಥಿಗಳ ಕಲಿಕೆಯ ಆಸಕ್ತಿ, ಅಭಿರುಚಿಗಳನ್ನು ನಿರಂತರವಾಗಿ ಎಳೆಯುವಂಥದ್ದು, ಪರೀಕ್ಷೆ ಮತ್ತು ಕಿರುಪರೀಕ್ಷೆ ನಡೆಸಿ ನಿರಂತರವಾಗಿ ಮೌಲ್ಯಮಾಪನ ಮಾಡುವಂಥದ್ದು, ನಿರ್ದಿಷ್ಟಪಡಿಸಿದ ಪಠ್ಯವಿಷಯದ ಮೇಲೆ ಹಂತವಾಗಿ ಪರೀಕ್ಷೆಗಳನ್ನು ನಡೆಸುವಂಥದ್ದು, ವಿದ್ಯಾರ್ಥಿ ಕಲಿಕಾ ಚಟುವಟಿಕೆ ಮತ್ತು ಸಹಪಾಠ ಚಟುವಟಿಕೆ ಮತ್ತು ಸಹಜ ವರ್ತನೆಗಳನ್ನು ನಿರಂತರವಾಗಿ ಗಮನಿಸುವುದು ಅಂತ ಇದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ನಮಗೆ ಯಾವುದಾಗ್ತಾ ಹೋಗುತ್ತೆ? ವಿದ್ಯಾರ್ಥಿಗಳ ಕಲಿಕಾ ಚಟುವಟಿಕೆ, ಸಹಪಠ್ಯ ಚಟುವಟಿಕೆ, ಸಹಜ ವರ್ತನೆಗಳನ್ನು ನಿರಂತರವಾಗಿ ಗಮನಿಸಿ ಮೌಲ್ಯೀಕರಿಸುವಂಥದ್ದು. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ. ಎಸ್ನ ಮುಂದಿನ ಪ್ರಶ್ನೆ, ತರಗತಿಯಲ್ಲಿ ಉದ್ಭವಿಸುವ ತಕ್ಷಣದ ಸಮಸ್ಯೆನ ಪರಿಹರಿಸಲು ಶಿಕ್ಷಕರನ್ನು ಕೈಗೊಳ್ಳಬಹುದಂತ ಸಂಶೋಧನೆ ಯಾವ ಸಂಶೋಧನೆ ಅಂತ ಇದೆ? ಸೊ ಯಾವ ಸಂಶೋಧನೆ ಕೈಗೊಳ್ತಾ ಹೋಗ್ಬೋದು? ಕ್ರಿಯಾ ಸಂಶೋಧನೆ ಕೈಗೊಳ್ತಾ ಹೋಗ್ಬೋದು. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ. ಸ್ನೇಹಿತರೆ, ಇಷ್ಟು ಪ್ರಶ್ನೆಗಳು ಪತ್ರಿಕೆ 1ಕ್ಕೆ ಸಂಬಂಧಿಸಿದಂತಾಗಿದ್ದು, ಈಗ ಪತ್ರಿಕೆ 2ಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಸೊ ಇದು 2017ರ ಪೇಪರ್ 2ಗೆ ಸಂಬಂಧಿಸಿದ ಕೆಲವೊಂದಿಷ್ಟು ಪ್ರಶ್ನೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಇದರಲ್ಲಿ ಶಿಕ್ಷಣವು ವಿದ್ಯಾರ್ಥಿಗಳಿಗೆ ಜ್ಞಾನದ ಜೊತೆಗೆ ಜೀವನೋತ್ಸವವನ್ನು ಬೆಳೆಸುತ್ತದೆ. ಜೀವನೋತ್ಸವ ಎನ್ನುವಂಥ ಪದ ಆಗಿರುವಂಥ ಸಂಧಿ ಅದಂತ ಕೊಟ್ಟಿದ್ದಾರೆ ನೋಡಿ. ಜೀವನ ಪ್ಲಸ್ ಉತ್ಸವ ಅಂತ ಬಿಡಿಸ್ತಾ ಹೋಗ್ಬೋದು. ಅದು ಗುಣಸಂಧಿಗೆ ಉದಾಹರಣೆ ಆಗ್ತಾ ಹೋಗುತ್ತೆ. ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಎಸ್ನ ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸರಿಯಾದ ಪದ, ಸರಿಯಾದ ರೂಪ ಯಾವುದು ಅಂತ ಕೇಳಿದರೆ ಜಾತ್ಯತೀತತೆ ಎನ್ನುವಂಥ ಪದವನ್ನು ನಾವು ಈ ರೀತಿಯಾಗಿ ಸರಿಯಾದ ರೂಪದಲ್ಲಿ ಬರೀತಾ ಹೋಗ್ಬೋದು. ಎಸ್ಸಿನ ಮುಂದಿನ ಪ್ರಶ್ನೆ, ಮುಂದಿನ ಪ್ರಶ್ನೆ ನಮಗೆ ಬರುವಂಥದ್ದು 14ನೇ ಪ್ರಶ್ನೆ. ಮಹಾತ್ಮ ಎಂಬ ಪದವನ್ನು ಬಿಡಿಸಿ ಬರೆದಾಗ ಮಹಾ ಪ್ಲಸ್ ಆತ್ಮ ಎನ್ನುವಂಥದ್ದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಆಗ್ತಾ ಹೋಗುತ್ತೆ. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಇದು ಆಲ್ರೆಡಿ ಪತ್ರಿಕೆ 1ರಲ್ಲೂ ರಿಪೀಟ್ ಆಗಿತ್ತು. ಅಚ್ಚರಿ ಎಂಬ ಪದದ ತತ್ಸಮ ರೂಪ ಯಾವುದಾಗ್ತಾ ಹೋಗುತ್ತೆ ಅಂತ ಕೇಳಿದರೆ ಅಚ್ಚರಿ ಎನ್ನುವಂಥ ಪದದ ತತ್ಸಮ ರೂಪ ಏನಾಗ್ತಾ ಹೋಗುತ್ತೆ? ಸೊ ಆಶ್ಚರ್ಯ ಎನ್ನುವಂಥದ್ದು. ಸೊ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆ, ಉತ್ತಮ ಮೌಖಿಕ ಅಭಿವ್ಯಕ್ತಿ ಕೌಶಲ್ಯಕ್ಕೆ ವ್ಯತಿರಿಕ್ತವಾಗುವಂಥದ್ದು. ಸೊ ಆಪೋಸಿಟ್ ಆಗಿರುವಂಥದ್ದು ಯಾವುದು? ಧ್ವನಿ ಏರಿಳಿತಗಳು, ಇಮ್ಮರಳುವಿಕೆ, ಸ್ಪಷ್ಟ ವಿಚಾರ, ನಿಲುಗಡೆ ಪಾಲನೆ ಅಂತ ಇದೆ. ಸೊ ಇದಕ್ಕೆ ಸಂಬಂಧಿಸಿದ ಏನಾಗ್ತಾ ಹೋಗುತ್ತೆ? ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ. ವಿದ್ಯಾರ್ಥಿಯ ಉಗ್ಗುವಿಕೆ ಮತ್ತು ತೊದಲುವಿಕೆಗೆ ಮುಖ್ಯ ಕಾರಣ ಏನು ಅಂತ ಕೇಳಿದರೆ ಸೊ ಅದೇನಾಗ್ತಾ ಹೋಗುತ್ತೆ? ಧ್ವನ್ಯಂಗಗಳಲ್ಲಿ ಕಂಡುಬರುವಂಥ ದೋಷಗಳು ಅದಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಇನ್ನು ಪದ ಸಂಪತ್ತಿನ ಕೊರತೆ ಆಗಲಿ, ಸಾಂದರ್ಭಿಕ ಪದಗಳನ್ನು ಬಳಸದಿರೋದಾಗಲಿ, ವಚನಲಿಂಗ ಕಾಲಗಳನ್ನು ಬಳಸದೇ ಇರೋದಾಗಲಿ, ಇದು ತಪ್ಪು ಆನ್ಸರ್ಗಳಾಗ್ತಾ ಹೋಗ್ತವೆ. ಧ್ವನ್ಯಂಗಗಳಲ್ಲಿ ಕಂಡುಬರುವಂಥ ದೋಷ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಎಸ್ನ ಮುಂದಿನ ಪ್ರಶ್ನೆ, ಉತ್ತಮ ಮಾತುಗಾರಿಕೆ ಲಕ್ಷಣಗಳಲ್ಲಿ ಇದು ಅನಪೇಕ್ಷಿತ ಲಕ್ಷಣ, ಅಪೇಕ್ಷಿತ ಅಲ್ಲ ಅನಪೇಕ್ಷಿತ ಲಕ್ಷಣ ಕೇಳಿದರೆ. ಸೊ ಮಾತಿನ ಉದ್ದೇಶಪೂರ್ವಕವಾಗಿ ಮಾನಸಿಕ ಸಿದ್ಧತೆಯಿಂದ ಮಾತನಾಡುವುದು ಸಹ ಇದು ಅಪೇಕ್ಷಿತ ಲಕ್ಷಣ.
ಸೊ ನಮಗೆ ಇದಕ್ಕೆ ಸಂಬಂಧಿಸಿದ ಇದಕ್ಕೆ ಆನ್ಸರ್ ನಮ್ಗೆ ಏನಾಗ್ತಾ ಹೋಗುತ್ತೆ ಸೊ ನಿರರ್ಗಳವಾಗಿ ಮತ್ತು ಭಾವಪೂರ್ಣವಾಗಿ ಮಾತಾಡೋದು ಸಹ ಅಪೇಕ್ಷಿತ ಲಕ್ಷಣ. ಧ್ವನಿ ಏರಿಳಿತ ಮತ್ತು ನಿಲುಗಡೆಯನ್ನು ಅನುಸರಿಸಿ ಮಾತಾಡೋದು ಅಪೇಕ್ಷಿತ ಲಕ್ಷಣ. ಆದರೆ ಮಾತಿನಲ್ಲಿ ಪದೇ ಪದೇ ಇಮ್ಮರಳುವಿಕೆ ಮಾಡುವಂಥದ್ದು, ಪದೇ ಪದೇ ಉಚ್ಚರಿಸುವಂಥದ್ದು ಅನಪೇಕ್ಷಿತ ಲಕ್ಷಣ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಧ್ವನಿ ಮತ್ತು ಮಾನಸಿಕ ಕ್ರಿಯೆಗಳನ್ನು ಬಿಂಬಿಸುವ ಭಾಷಾ ಕೌಶಲ್ಯ ಯಾವುದು ಅಂತ ಕೇಳಿದರೆ, ಧ್ವನಿ ಮತ್ತು ಮಾನಸಿಕ ಕೌಶಲ್ಯಗಳನ್ನು ಬಿಂಬಿಸುವ ಭಾಷಾ ಕೌಶಲ್ಯವು ಓದುಗಾರಿಕೆಯ ಕೌಶಲ್ಯ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಕ್ರಮವಾದ ಬರವಣಿಗೆಯನ್ನು ಕಲಿಸುವ ಮುಂಚೆ ಚಿತ್ರಗಳನ್ನು ಬಿಡುವುದನ್ನು ಕಲಿಯಿರಿ ಎಂದು ಹೇಳಿದವರು ಯಾರಂತ ಕೇಳಿದರೆ, ಕ್ರಮವಾದ ಬರವಣಿಗೆಯನ್ನು ಕಲಿಸುವ ಮುಂಚೆ ಚಿತ್ರಗಳನ್ನು ಬರೆಯಿರಿ ಅಂತ ಹೇಳಿರುವಂಥವರು ಮಹಾತ್ಮ ಗಾಂಧೀಜಿಯವರು. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ, ಮಾತು, ಓದು ಮತ್ತು ಬರಹ ಉತ್ತಮವಾಗಬೇಕಾದರೆ ಈ ಕೌಶಲ್ಯ ಬಲಗೊಳ್ಳಬೇಕು ಅಂತ ಇದೆ. ನೋಡಿ ಬರೆಯುವುದು, ವಾಕ್ಯರಚನೆ, ಕೇಳಿ ಬರೆಯುವುದು, ಕಾಪಿ ಬರೆಯುವುದು ಅಂತ ಇದೆ. ನೋಡಿ, ಮಾತು, ಓದು ಮತ್ತು ಬರಹ ಉತ್ತಮವಾಗಬೇಕಂದ್ರೆ ಅಲ್ಲಿ ಅವನಿಗೆ ವಾಕ್ಯರಚನೆ ಅನ್ನುವಂಥದ್ದು ಬರ್ತಾ ಹೋಗಬೇಕಾಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆ, ಇದು ಭಾಷಾ ಕೌಶಲ್ಯಗಳಲ್ಲಿ ಶಾಶ್ವತ ರೂಪವಾಗಿದೆ. ಸೊ ಶಾಶ್ವತ ರೂಪ ಅಂದರೆ ನಾವು ಯಾರನ್ನು ಕರಿತಾ ಹೋಗ್ತೀವಿ, ಭಾಷಾ ಕೌಶಲ್ಯಗಳಲ್ಲಿ ಬರವಣಿಗೆ. ಸೊ ನಾವು 10 ಬಾರಿ ಓದೋದಕ್ಕಿಂತ 1 ಬಾರಿ ಬರವಣಿಗೆದು ಅದು ಶಾಶ್ವತವಾಗಿಬಿಡುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಎಸ್ಸಿನ ಮುಂದಿನ ಪ್ರಶ್ನೆ, ಕನ್ನಡದಲ್ಲಿ ಉತ್ತಮ ಕೈಬರಹದ ಲಕ್ಷಣಗಳಿಗೆ ವ್ಯತಿರಿಕ್ತವಾಗಿರುವಂಥದ್ದು. ವ್ಯತಿರಿಕ್ತ ಮೀನ್ಸ್ ಅಪೋಸ್ ಆಗಿರುವಂಥದ್ದು. ಅಕ್ಷರಗಳು ಸಮಗಾತದಲ್ಲಿರುವಂಥದ್ದು ಅದು ಸರಿಯಾಗಿರುತ್ತೆ. ಅಕ್ಷರಗಳ ಜೋಡಣೆ ಪೋಣಿಸಿದಂತಿರಬೇಕು. ಸೊ ಅದು ಸಹ ಚೆನ್ನಾಗಿರುತ್ತೆ. ಸೊ ಇದು ಸಹ ಲಕ್ಷಣವೇ. ಅಕ್ಷರಗಳು ಸ್ಪಷ್ಟವಾಗಿರಬೇಕು, ಅದು ಸಹ ಲಕ್ಷಣವೇ. ಅದೇ ಆಪ್ಷನ್ 4 ಅಕ್ಷರ ಮತ್ತು ಪದಗಳ ನಡುವೆ ಜಾಗ ಬಿಡದೆ ಬರೆಯಬೇಕು ಅನ್ನೋಂಥದ್ದಿದೆ, ಅದು ರಾಂಗ್ ಆಗ್ತಾ ಹೋಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆ, ಮೂರ್ತದಿಂದ ಅಮೂರ್ತದ ಕಡೆಗೆ ಮತ್ತು ನಿರ್ದಿಷ್ಟದಿಂದ ಸಾಮಾನ್ಯದ ಕಡೆಗೆ ಸಾಗುವ ಬೋಧನಾ ಪದ್ಧತಿ ಅಂತ ಇದೆ. ಸೊ ನಿರ್ದಿಷ್ಟದಿಂದ ಸಾಮಾನ್ಯದ ಕಡೆಗೆ ಸಾಗುವಂಥ ಬೋಧನಾ ಪದ್ಧತಿ ಯಾವುದು ಅಂತ ಕೇಳಿದರೆ, ಸೊ ಇದಕ್ಕೆ ಸಂಬಂಧಿಸಿದ ಸರಿಯಾದ ಉತ್ತರ ಏನಾಗ್ತಾ ಹೋಗುತ್ತೆ, ಸೊ ಆಪ್ಷನ್ 2 ಅನುಗಮನ ಪದ್ಧತಿ ಆಗ್ತಾ ಹೋಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆ, ವ್ಯಾಕರಣ ಬೋಧನೆಯ ಸಂದರ್ಭದಲ್ಲಿ ಅನ್ವಯವಾಗದಿರುವ ಚಟುವಟಿಕೆ. ಸಮರ್ಪಕ ಲೇಖನ ಚಿಹ್ನೆಗಳನ್ನು ಅಳವಡಿಸಿ ಬರೆಯುವಂಥದ್ದು, ಇದು ಸಹ ಆಗುತ್ತೆ. ವರ್ಣಗಳ ವಿನ್ಯಾಸ ಗುರುತಿಸಿ ಕಾಗುಣಿತದ ಸ್ಪಷ್ಟ ಅರಿವನ್ನು ಮೂಡಿಸುವಂಥದ್ದು, ಇದು ಸಹ ಅನ್ವಯವಾಗುವಂಥ ಚಟುವಟಿಕೆ. ವ್ಯಾಕರಣದ ನಿಯಮಗಳನ್ನು ಕಂಠಪಾಠ ಮಾಡಿಸುವಂಥದ್ದು. ನೋಡಿ, ಕಂಠಪಾಠ ರೋಟ್ ಮೆಥಡ್ ಬಳಸಬಾರ್ದು. ಸೊ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನು ಸುಸಂಬದ್ಧ ರಚನೆ ಮತ್ತು ಪ್ರಯೋಗಗಳನ್ನು ಮಾಡಿಸುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆ, ವಿದ್ಯಾರ್ಥಿಯ ಕಲಿಕಾ ದೌರ್ಬಲ್ಯಗಳನ್ನು ನಿಖರವಾಗಿ ಪತ್ತೆ ಹಚ್ಚಲು ಕೈಗೊಳ್ಳುವ ಪರೀಕ್ಷೆ. ದೌರ್ಬಲ್ಯಗಳು ಮತ್ತು ಸಾಮರ್ಥ್ಯಗಳನ್ನು ಕೈಗೊಳ್ಳೋಕೆ ನಾವು ಯಾವ್ದು ಬಳಸ್ತೀವಿ, ನೈದಾನಿಕ ಪರೀಕ್ಷೆಯನ್ನು ಬಳಸ್ತಾ ಹೋಗ್ತೀವಿ. ಎಸ್ಸಿನ ಮುಂದಿನ ಪ್ರಶ್ನೆ, ವಿದ್ಯಾರ್ಥಿಗಳ ಓದುಗಾರಿಕೆ ಕೌಶಲ್ಯದ ಕಲಿಕೆ ಹಾಗೂ ಅಭಿವ್ಯಕ್ತಕ್ಕೆ ನೆರವಾಗುವಂಥ ಸಾಧನಗಳು ಯಾವುವು ಅಂತ ಕೇಳಿದರೆ, ಓದುಗಾರಿಕೆ ಕೌಶಲ್ಯದ ಕಲಿಕೆ ಮತ್ತು ಅಭ್ಯಾಸಕ್ಕೆ ನೆರವಾಗುವಂಥವು ಸೊ ನಮ್ಗೆ ಯಾವುದಾಗ್ತಾ ಹೋಗ್ತವೆ, ಕಥೆ ಪುಸ್ತಕಗಳು ಮತ್ತು ದಿನಪತ್ರಿಕೆಗಳು. ಸೊ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್ಸಿನ ಇಲ್ಲಿ ಸಂಪನ್ಮೂಲ ಪುಸ್ತಕ ಮತ್ತು ಅಭ್ಯಾಸ ಪುಸ್ತಕ ಅಂತ ಇದೆ. ಆದರೆ ಆ ವರ್ಷದಲ್ಲಿ ಸೊ 2017ರಲ್ಲಿ ನಿಮಗೆ ಕೊಟ್ಟಿರುವಂಥ TT ಕೀ ಆನ್ಸರ್ಸಲ್ಲಿ ನಮಗೆ ಕಥೆ ಪುಸ್ತಕಗಳು ಮತ್ತು ದಿನಪತ್ರಿಕೆಗಳು ಅಂತ ಇದೆ. ಸೊ ಆದರೆ ಮೋಸ್ಟ್ ಸಮಂಜಸವಾಗಿರುವಂಥ ಉತ್ತರ ಯಾವುದಾಗುತ್ತೆ, ಸಂಪನ್ಮೂಲ ಪುಸ್ತಕ ಮತ್ತು ಅಭ್ಯಾಸ ಪುಸ್ತಕಗಳಾಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆ, ಹಿಂದೆ ಜರುಗಿದ ಘಟನೆಗಳನ್ನು ಮಾತ್ರವಲ್ಲದೆ ವರ್ತಮಾನ ಹಾಗೂ ಭವಿಷ್ಯದ ಘಟನೆಗಳನ್ನು ಒಳಗೊಂಡಿರುವ ಪಠ್ಯ ಪುಸ್ತಕದ ಈ ತತ್ವವನ್ನು ಯಾವ ತತ್ವವನ್ನು ಪ್ರತಿಬಿಂಬಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಯಾವ ತತ್ವವನ್ನು ಪ್ರತಿಬಿಂಬಿಸ್ತಾ ಹೋಗುತ್ತೆ, ಹಿಂದೆ ಜರುಗಿದ ಘಟನೆಗಳು, ವರ್ತಮಾನ ಘಟನೆಗಳು, ಭವಿಷ್ಯದ ಘಟನೆಗಳು ಎಲ್ಲವೂ ಸೇರಿ ನಮಗೆ ಯಾವುದಾಗ್ತಾ ಹೋಗುತ್ತೆ, ಸೊ ಇದು ಸಮಕಾಲೀನ ತತ್ವವನ್ನು ಪ್ರತಿಬಿಂಬಿಸ್ತಾ ಹೋಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆ, ಸುಮಧುರ ಗೀತೆಗಳು, ಕವಿಗಳ ಭಾಷಣಗಳು ಮತ್ತು ಸಂದರ್ಶನಗಳನ್ನು ತರಗತಿಯಲ್ಲಿ ಅಳಿಸಲು ಬಳಸಬಹುದಾದ ಸಂಪನ್ಮೂಲ ಸಾಧನ ಯಾವುದು ಅಂತ ಕೇಳಿದರೆ, ಸೊ ಇದಕ್ಕೆ ಸಂಬಂಧಿಸಿದ ನಾವು ಯಾವುದನ್ನ ಬಳಸ್ತಾ ಹೋಗ್ಬೋದು, ಸುಮಧುರ ಗೀತೆಗಳು, ಕವಿಗಳ ಭಾಷಣ ಮತ್ತು ಸಂದರ್ಶನಗಳನ್ನು ತರಗತಿಗಳಲ್ಲಿ ಆಲಿಸಲು ಬಳಸಬಹುದಾದ ಸಾಧನ ಯಾವುದಾಗ್ತಾ ಹೋಗುತ್ತೆ, ಸೊ ನಮಗೆ ಧ್ವನಿ ಸುರುಳಿ ಆಗ್ತಾ ಹೋಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆ, ಭಾಷಾ ತರಗತಿಯಲ್ಲಿ ಒತ್ತು ನೀಡಬೇಕಾಗಿರುವಂಥದ್ದು ಯಾವುದಕ್ಕೆ ಅಂತ ಕೊಟ್ಟಿದ್ದಾರೆ. ಸೊ ಭಾಷಾ ತರಗತಿಯಲ್ಲಿ ಒತ್ತು ನೀಡಬೇಕಾಗಿರುವಂಥದ್ದು ಸೊ ಯಾವುದಕ್ಕಾಗ್ತಾ ಹೋಗುತ್ತೆ, ಸೊ ಇದಕ್ಕೆ ಸಂಬಂಧಿಸಿದಂತೆ ಸೊ ಆಪ್ಷನ್ 3 ಸಹಜ ಸಂವಹನ ಮತ್ತು ಅಭಿವ್ಯಕ್ತಿಗೆ ಹೆಚ್ಚು ಒತ್ತು ಕೊಡ್ತಾ ಹೋಗಬೇಕಾಗುತ್ತೆ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸ್ನೇಹಿತರೆ, ಇದಿಷ್ಟು ಸಂಪೂರ್ಣವಾಗಿ ಇವತ್ತಿನ ತರಗತಿಯಾಗಿತ್ತು. ಸೊ ನೀವು ನೋಡ್ತಾ ಹೋಗ್ಬೋದು, ಕೇವಲ 14ರಿಂದ 15 ನಿಮಿಷಗಳಲ್ಲಿ ನಾವು ಸಂಪೂರ್ಣವಾಗಿ ಈ ಸರಿಸುಮಾರು 40 ಪ್ರಶ್ನೆಗಳು ನಾವು ನಿಮಗೆ ಬಿಡಿಸ್ತಾ ಹೋಗಿದ್ದೀವಿ. ಸೊ ಇದು ಜಸ್ಟ್ ನಿಮಗೆ ಕ್ವಿಕ್ ರಿವಿಷನ್ಸ್ ಥರ ಆಗ್ತಾ ಹೋಗುತ್ತೆ ಅಷ್ಟೇ. ನೋಡಿ, ಇದರಲ್ಲಿ ತುಂಬ ಪ್ರಶ್ನೆಗಳು ನಿಮಗೆ ರಿಪೀಟೆಡ್ ಕ್ವಶನ್ಸು ಬರ್ತಾ ಹೋಗಿದ್ದಾವೆ. ಸೊ ಇದರಲ್ಲಿ ನಾವು ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಿಸಿದಂತೆ ಭಾಷಾ ಬೋಧನಾಶಾಸ್ತ್ರ ಬಗ್ಗೆ ನಾವು ಇತ್ತಿನ ತರಗತಿ ಚರ್ಚೆ ಮಾಡ್ತಾ ಹೋಗಿದ್ದೀವಿ. ಈಗ ನಮ್ಮ ತರಗತಿಗಳು ಯಾವ ಸಂದರ್ಭದಲ್ಲಿ ಇರ್ತವೆ, ಯಾವ ಸಂದರ್ಭದಲ್ಲಿ ಈ ವಿಡಿಯೋಗಳು ನಿಮ್ಗೆ ಸಿಗ್ತವೆ ಅಂತ ಗೊತ್ತಾಗಬೇಕಂದ್ರೆ ನಮ್ಮ ವಾಟ್ಸಪ್ ಗ್ರೂಪ್ ಇದೆ. ಆ ವಾಟ್ಸಪ್ ಗ್ರೂಪಲ್ಲೂ ಸಹ ನಾನು ಇದೇ ಒಂದು ಈ ಒಂದು ವಿಡಿಯೋ ಕೆಳಭಾಗದಲ್ಲಿ ಸೊ ಒಂದು ಲಿಂಕ್ ಕಾಣಿಸ್ತಾ ಇರುತ್ತೆ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಕರಿತೀವಿ, ನಾನು ಇಲ್ಲಿ ಆರೋ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಕ್ಲಿಕ್ ಮಾಡಿದ್ರೆ ನಮಗೆ ಅಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ ಸಿಗ್ತಾ ಹೋಗುತ್ತೆ. ಆ ವಾಟ್ಸಪ್ ಗ್ರೂಪ್ ಮೇಲೆ ನೀವು ಕ್ಲಿಕ್ ಮಾಡಿದೆ ಆದರೆ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ನೀವು ಜಾಯ್ನ್ ಆಗಿದ್ದೆ ಅಂದರೆ ಅಲ್ಲಿ ನೀವು ನಮ್ಮ ತರಗತಿಗಳು ಯಾವ ಸಂದರ್ಭದಲ್ಲಿ ಅಂತ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸ್ನೇಹಿತರೆ, ಇದಾಗಿತ್ತು ಇಂದಿನ ತರಗತಿ. ಇನ್ನು ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಿಮಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.